ಹಲೋ ಸ್ನೇಹಿತರೆ, ನಮ್ಮ ಸ್ನೇಹ ಸಾಗರ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ರಾಜ್ಯಶಾಸ್ತ್ರದ ಬಗ್ಗೆ ಚರ್ಚೆಯನ್ನು ಮಾಡೋಣ. ಎಲ್ಲ ಪ್ರಶ್ನೆಗಳನ್ನು ತಾವು ಓದಿ, ಆಪ್ಷನ್ಗಳನ್ನು ಓದಿ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಸರಿಯಾದ ಉತ್ತರಕ್ಕೆ ಒಂದು ಅಂಕವನ್ನು ಹಾಕ್ಕೊಳ್ತಾ ಹೋಗಿ. ಒಟ್ಟಾರೆ ಪ್ರಶ್ನೆಗಳಿಗೆ ನೀವು ಪಡೆದಂಥ ಅಂಕ ಎಷ್ಟು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ತಾವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮುಂದಿನ ಹೊಸ ವಿಡಿಯೋಗಾಗಿ ಕಾಯ್ತಾಯಿರಿ. ಬನ್ನಿ, ಹಾಗಾದರೆ ಇಂದು ರಾಜ್ಯಶಾಸ್ತ್ರಗಳಲ್ಲಿ ಯಾವ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ ಎಂಬುದನ್ನು ವಿಷಯ ವಿಸ್ತಾರದೊಂದಿಗೆ ವಿಶ್ಲೇಷಣೆ ಮಾಡ್ತಾ ಚರ್ಚೆಯನ್ನು ಮಾಡೋಣ. ಮೊದಲನೇ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಪ್ರಶ್ನೆ 1, ಭಾರತದ ಸಂವಿಧಾನ ಜಾರಿಗೆ ಬಂದ ವರ್ಷ ಯಾವುದು? ಆಪ್ಷನ್ ಎ ಜನವರಿ 26, 1950. ಆಪ್ಷನ್ ಬಿ ಜನವರಿ 26, 1949. ಆಪ್ಷನ್ ಸಿ ನವಂಬರ್ 26, 1949. ಆಪ್ಷನ್ ಡಿ ನವಂಬರ್ 26, 1950. ಸರಿಯಾದ ಉತ್ತರ ಯಾವುದು ಅಂತ ಗೆಸ್ ಮಾಡಿ. ಭಾರತದ ಸಂವಿಧಾನವನ್ನು ನವಂಬರ್ 26, 1949ರಲ್ಲಿ ರಚನೆ ಮಾಡೋದಕ್ಕೆ ಪ್ರಾರಂಭವಾಯಿತು ಮತ್ತು ಸಿದ್ಧವಾಯಿತು. ಆದರೆ ಅದನ್ನು ಅಧಿಕೃತವಾಗಿ ಜಾರಿಗೆ ತರಬೇಕಾದರೆ ಸ್ವಲ್ಪ ದಿನ ಕಾಯಬೇಕಾಯಿತು. ಯಾಕಂದರೆ ಸಂವಿಧಾನವನ್ನು ನಮ್ಮ ಸಂಸತ್ತಿನಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ, ಚರ್ಚೆಯ ಮೇಲೆ ಕೆಲವೊಂದು ಸಂವಿಧಾನದಲ್ಲಿ ಪರ ವಿರೋಧವಾಗಿ ಚರ್ಚೆ ಆಯಿತು. ನಂತರ ಸಂವಿಧಾನದಲ್ಲಿ ಕೆಲವೊಂದು ತಿದ್ದುಪಡಿ ಮಾಡಬೇಕಾಯಿತು. ಅಂತಿಮವಾಗಿ ತಿದ್ದುಪಡಿಯಾದಂಥ ಅಂತಿಮ ಕರಡು ಪ್ರತಿಯನ್ನು ನಾವು ಜನವರಿ 26, 1950ರಲ್ಲಿ ಒಪ್ಪಿಕೊಂಡ್ವಿ ಮತ್ತು ಅಂದಿನಿಂದಲೇ ನಮ್ಮ ಸಂವಿಧಾನ ನೈಜವಾಗಿ ಜಾರಿಗೆ ಬಂತು. ಆದ್ದರಿಂದ ಸರಿಯಾದ ಉತ್ತರ ಜನವರಿ 26, 1950ರಂದು ನಮ್ಮ ಭಾರತ ಸಂವಿಧಾನ ಅಧಿಕೃತವಾಗಿ ಜಾರಿಗೆ ಬಂತು. ಸರಿಯಾದ ಉತ್ತರಕ್ಕೆ ಒಂದು ಅಂಕವನ್ನು ಹಾಕಿಕೊಳ್ಳಿ. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋಣ. ಡಯಾರ್ಕಿ ಎಂದರೇನು? ಇದು ರಾಜ್ಯಶಾಸ್ತ್ರದಲ್ಲಿ ಬಳಸುವಂಥ ಪ್ರಮುಖವಾದ ಒಂದು ಪದ. ಡಯಾರ್ಕಿ ಎಂದರೇನು? ಆಪ್ಷನ್ ಎ ದ್ವಿಸರ್ಕಾರ ಪದ್ಧತಿ, ತ್ರಿಸರ್ಕಾರ ಪದ್ಧತಿ, ಸಿ ಏಕ ಸರ್ಕಾರ ಪದ್ಧತಿ, ಡಿ ಬಹು ಸರ್ಕಾರ ಪದ್ಧತಿ. ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಸ್ನೇಹಿತರೆ. ಡಯಾರ್ಕಿ ಎಂದರೇನು? ರಾಜ್ಯಶಾಸ್ತ್ರದಲ್ಲಿ ಡಯಾರ್ಕಿ ಅನ್ನೋ ಪದ ಅದು ಸರ್ಕಾರದ ಪದ್ಧತಿಯನ್ನು ತಿಳಿಸುತ್ತದೆ. ಒಂದು ದೇಶದಲ್ಲಿ ಯಾವ ರೀತಿಯಾದ ಸರ್ಕಾರ ಇರಬೇಕೆಂಬುದನ್ನು ನಿರ್ಧರಿಸುವುದೇ ಡಯಾರ್ಕಿ ಪದ್ಧತಿ. ಅನೇಕ ರಾಷ್ಟ್ರಗಳಲ್ಲಿ ಕೆಲವೊಂದು ಸರ್ಕಾರದಲ್ಲಿ ಎರಡು ಪ್ರಕಾರದ ಸರ್ಕಾರ ಇದೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಕೆಲವೊಂದರಲ್ಲಿ ಕೇಂದ್ರ ಸರ್ಕಾರ ಒಂದೇ ಪದ್ಧತಿ ಇದೆ, ಕೆಲವೊಂದರಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರಗಳೆಂಬುದನ್ನು ಇದೆ. ಈ ರೀತಿಯಾಗಿ ಈ ಡಯಾರ್ಕಿ ಎಂಬ ಪದದ ಅರ್ಥ ದ್ವಿಸರ್ಕಾರ ಪದ್ಧತಿ ಅಂತ ಸರಿಯಾದ ಅರ್ಥವಾಗುತ್ತದೆ. ಇಲ್ಲಿ ಡಯಾರ್ಕಿ ಅಂದರೆ ದ್ವಿಸರ್ಕಾರ ಪದ್ಧತಿ ಅಂದರೆ ಯಾವ ದೇಶದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಒಟ್ಟಾಗಿ ಕೆಲಸ ಮಾಡ್ತವೋ ಅದನ್ನು ದ್ವಿಸರ್ಕಾರ ಪದ್ಧತಿ ಅಂತೀವಿ. ಹಾಗಾದರೆ ಭಾರತದಲ್ಲಿ ಯಾವ ಥರದ ಸರ್ಕಾರ ಪದ್ಧತಿ ಇದೆ? ಭಾರತದಲ್ಲಿ ದ್ವಿಸರ್ಕಾರ ಪದ್ಧತಿ ಜಾರಿಯಲ್ಲಿದೆ ಸ್ನೇಹಿತರೆ. ಇನ್ನು ಮೂರನೇ ಪ್ರಶ್ನೆಗೆ ಹೋಗೋಣ. ರಾಜ್ಯ ಪುನರ್ರಚನಾ ಕಾಯ್ದೆ ಯಾವಾಗ ಅಂಗೀಕಾರವಾಯಿತು? ಆಪ್ಷನ್ ಎ 1955, ಆಪ್ಷನ್ ಬಿ 1956, ಆಪ್ಷನ್ ಸಿ 1950, ಆಪ್ಷನ್ ಡಿ 1952. ರಾಜ್ಯ ರಚನಾ ಕಾಯ್ದೆ ಯಾವಾಗ ಅಂಗೀಕಾರ ಆಯಿತು? ಭಾರತ ದೇಶ ಸ್ವತಂತ್ರವಾದ ಮೇಲೆ ಅನೇಕ ರಾಜ್ಯಗಳು ಇನ್ನೂ ಭಾರತ ಸಂಸ್ಥಾನದಲ್ಲಿ ವಿಲೀನವಾಗಿದ್ದಿಲ್ಲ. ಆದ್ದರಿಂದ ಭಾರತ ಸಂವಿಧಾನದಲ್ಲಿ ಅನೇಕ ದೇಶೀಯ ಸಂಸ್ಥಾನಗಳನ್ನು ವಿಲೀನ ಮಾಡಿದ ನಂತರ ಪ್ರತಿಯೊಂದು ರಾಜ್ಯಕ್ಕೆ ತನ್ನದೇ ಆದಂಥ ಹೆಸರು, ಭಾಷೆ ಮೇಲೆ ರಾಜ್ಯಗಳನ್ನು ರಚನೆ ಮಾಡಬೇಕನ್ನೋ ಕೂಗು ಕಂಡು ಬಂತು. ಈ ಒಂದು ನಿಟ್ಟಿನಲ್ಲಿ ರಾಜ್ಯ ರಚನಾ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ಬಂತು, ಜಾರಿಗೆ ಪಾಸ್ ಮಾಡಿತ್ತು, ಅಂಗೀಕಾರ ಮಾಡಿತ್ತು. ಅದು ಯಾವುದು ಅಂದರೆ 1952. 1952ರಲ್ಲಿ ಭಾಷಾವಾರು ಮತ್ತು ಪ್ರಾಂತೀಯವಾರು ರಾಜ್ಯಗಳನ್ನು ಗುರುತಿಸಿ ಅವುಗಳನ್ನು ರಾಜ್ಯವನ್ನಾಗಿ ವಿಂಗಡಣೆ ಮಾಡೋದಕ್ಕೆ ಈ ಒಂದು ಕಾಯ್ದೆಯನ್ನು ಜಾರಿಗೆ ಮಾಡಲಾಯಿತು. ಅದನ್ನು 1952ರಲ್ಲಿ ಅಂಗೀಕರಿಸಲಾಯಿತು. ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ. ಹೈದರಾಬಾದ್ ಸಂಸ್ಥಾನವನ್ನು ಭಾರತ ಸರ್ಕಾರದಲ್ಲಿ ವಿಲೀನಗೊಳಿಸಲು ನಡೆಸಲಾದ ಪೊಲೀಸ್ ಕಾರ್ಯಾಚರಣೆಯ ಹೆಸರೇನು? ಆಪ್ಷನ್ ಆಪರೇಷನ್ ಹೈದರಾಬಾದ್, ಆಪರೇಷನ್ ಪೋಲೋ, ಆಪರೇಷನ್ ಸೆಪ್ಟೆಂಬರ್, ಆಪರೇಷನ್ ನಿಜಾಮ. ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಸ್ನೇಹಿತರೆ. ಸರಿಯಾದ ಉತ್ತರ ನಿಮ್ಮದಾಗಿದ್ದರೆ ಒಂದು ಅಂಕ. ಭಾರತ ಸಂವಿಧಾನ ಜಾರಿಗೆ ಬಂದಾಯಿತು, ಭಾರತ ಸರ್ಕಾರವು ಅಧಿಕಾರಕ್ಕೆ ಬಂದಾಯಿತು. ಆದರೆ ದೇಶೀಯ ಸಂಸ್ಥಾನಗಳ ಕೆಲವು ಭಾರತದ ಒಕ್ಕೂಟವನ್ನು ಸೇರೋದಕ್ಕೆ ವಿರೋಧ ವ್ಯಕ್ತಪಡಿಸಿದವು. ಅದರಲ್ಲಿ ಹೈದರಾಬಾದ್ ಸಂಸ್ಥಾನ ಕೂಡ ಒಂದು. ಹೈದರಾಬಾದ್ ನಿಜಾಮ ಭಾರತದ ಸರ್ಕಾರದಲ್ಲಿ ಸೇರೋದಕ್ಕೆ ವಿರೋಧ ವ್ಯಕ್ತಪಡಿಸಿ ತಾನು ಪಾಕಿಸ್ತಾನವನ್ನು ಸೇರುವೆ ಅಥವಾ ಸ್ವತಂತ್ರವಾಗಿರುವೆ ಅಂತೇಳಿ ಘೋಷಣೆ ಮಾಡ್ತಾನೆ.
ಜೊತೆಗೆ ಇದನ್ನು ವಿರೋಧಿಸಿದಂಥ ಹೈದರಾಬಾದ್ ಭಾಗದ ಜನತೆಗೆ ಅತ್ಯಂತ ಕಿರುಕುಳವನ್ನು, ಅತ್ಯಾಚಾರವನ್ನು, ದಬ್ಬಾಳಿಕೆಯನ್ನು ಮಾಡ್ತಾನೆ. ಇದರಿಂದ ರೋಷಿ ಹೋದಂಥ ಜನ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಬೇಕಂತ ಒಂದು ಕೋರಿಕೆಯನ್ನು ಸಲ್ಲಿಸಿದಾಗ ಸರ್ದಾರ್ ವಲ್ಲಭ ಪಟೇಲರು ಹೈದರಾಬಾದ್ ಸಂಸ್ಥಾನವನ್ನು ಭಾರತದಲ್ಲಿ ವಿಲೀನಗೊಳಿಸಲು ಆಪರೇಷನ್ ಮಾಡಬೇಕಾಗತ್ತೆ. ಹಾಗಾದರೆ ಆ ಆಪರೇಷನ್ ಏನಪ್ಪ ಅಂದರೆ ಆಪರೇಷನ್ ಪೋಲೋ ಅಂತೇಳಿ ಹೆಸರಿಡ್ತಾರೆ. ಆಪರೇಷನ್ ಪೋಲೋ ಅಂತ ಹೆಸರಿಟ್ಟು ಆ ಆಪರೇಷನ್ ಪೋಲೋದ ಮೂಲಕ 3 ದಿನ ಕಾರ್ಯಾಚರಣೆ ಸೆಪ್ಟೆಂಬರ್ 11ರಿಂದ ಹಿಡಿದು ಸೆಪ್ಟೆಂಬರ್ 11-12ಕ್ಕೆ ಈ ಒಂದು ಪೊಲೀಸರ ಕಾರ್ಯಾಚರಣೆ ಪ್ರಾರಂಭವಾಗುತ್ತೆ. ಕೊನೆಗೆ 3 ದಿನಗಳ ಸತತವಾಗಿ ಇದು ಮಾಡಿ ಸೆಪ್ಟೆಂಬರ್ 17ರಂದು ಈ ಒಂದು ಮೈಸೂರು ಹೈದರಾಬಾದ್ ಸಂಸ್ಥಾನವನ್ನು ವಶಪಡಿಸಿಕೊಳ್ಳಲಾಗುತ್ತದೆ. ಸರಿಯಾದ ಉತ್ತರ ಆಪರೇಷನ್ ಪೋಲೋ ಮೂಲಕ. ಇನ್ನು 5ನೇ ಪ್ರಶ್ನೆಯನ್ನು ನೋಡೋಣ. ದೇಶೀಯ ಸಂಸ್ಥಾನಗಳನ್ನು ಭಾರತ ಸರ್ಕಾರದಲ್ಲಿ ವಿಲೀನ ಮಾಡಿಕೊಂಡ ಒಪ್ಪಂದ ಏನು? ಭಾರತ ಸರ್ಕಾರ ಕೆಲವೊಂದು ದೇಶೀಯ ಸಂಸ್ಥಾನಗಳನ್ನು ಮನವೊಲಿಸುವುದರ ಮೂಲಕ ನಮ್ಮ ಭಾರತ ಸರ್ಕಾರದಲ್ಲಿ ವಿಲೀನ ಮಾಡಿಕೊಂಡರು. ಆ ಒಂದು ಮನವೊಲಿಸುವ ಸಮಯದಲ್ಲಿ ದೇಶೀಯ ಸಂಸ್ಥಾನದ ಒಂದು ಪ್ರತಿಷ್ಠೆ ಮತ್ತು ಅವರ ಜೀವನ ನಿರ್ವಹಣೆಗಾಗಿ ಕೆಲವೊಂದು ಸವಲತ್ತುಗಳನ್ನು ಭಾರತ ಸರ್ಕಾರ ನೀಡಿತು. ಈ ಸವಲತ್ತುಗಳನ್ನು ಕೊಡೋದ್ರ ಮೂಲಕ ಅವರನ್ನು ಮನವೊಲಿಸುವುದರ ಮೂಲಕ ಭಾರತದಲ್ಲಿ ಈ ದೇಶೀಯ ಸಂಸ್ಥಾನಗಳನ್ನು ವಿಲೀನ ಮಾಡಿಕೊಳ್ಳಲಾಯಿತು. ಈ ಒಂದು ಪ್ರೊಸೀಜರ್ಗೆ, ಈ ಒಂದು ಅಗ್ರಿಮೆಂಟ್ಗೆ ಸಹಿ ಮಾಡೋದಕ್ಕೆ ಈ ಹೆಸರನ್ನು ನೀಡಲಾಯಿತು. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ. ಆಪ್ಷನ್ ಎ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್, ಆಪರೇಷನ್ ಪೋಲೋ, ಆಪರೇಷನ್ ಆಫ್ ಮರ್ಜಿಂಗ್, ಜಾಯ್ನಿಂಗ್ ವಿತ್ ಇಂಡಿಯಾ. ಸರಿಯಾದ ಉತ್ತರವನ್ನು ನೀವು ಗೆಸ್ ಮಾಡಿದ್ರೆ ಅನ್ಕೊತೀನಿ. ಭಾರತದ ಸರ್ಕಾರ ದೇಶೀಯ ಸಂಸ್ಥಾನಗಳನ್ನು ವಿಲೀನ ಮಾಡಿಕೊಂಡಂಥ ಒಪ್ಪಂದಕ್ಕೆ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್, ಭಾರತದೊಂದಿಗೆ ಒಡಗೂಡುವ ಒಪ್ಪಂದ ಅಂತೇಳಿ ಕರೀತಾರೆ. ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್. ಇನ್ನು 6ನೇ ಪ್ರಶ್ನೆಯನ್ನು ನೋಡೋಣ. ರಾಷ್ಟ್ರೀಯ ಮತದಾರ ದಿನವನ್ನು ಎಂದು ಆಚರಿಸುತ್ತೇವೆ? ಆಪ್ಷನ್ ಎ ಜನವರಿ 25, ಆಪ್ಷನ್ ಬಿ ಫೆಬ್ರವರಿ 12, ಆಪ್ಷನ್ ಸಿ ಮಾರ್ಚ್ 15, ಆಪ್ಷನ್ ಡಿ ನವಂಬರ್ 26. ಭಾರತದಲ್ಲಿ ನಾವು ಮತದಾರರೆಲ್ಲರೂ ಒಟ್ಟಾಗಿ ಮತವನ್ನು ಮಾಡ್ತೀವಿ. ಮತದಾನದ ದಿನವನ್ನು ಸವಿನೆನಪಿಗಾಗಿ ಜನವರಿ 25ರಂದು ನಾವು ಇದನ್ನು ಆಚರಣೆ ಮಾಡ್ತೀವಿ. ಜನವರಿ 25ನ್ನು ನಾವು ರಾಷ್ಟ್ರದಾದ್ಯಂತ ಮತದಾರರ ದಿನವನ್ನಾಗಿ ಜಾರಿಗೆ ಮಾಡಿಕೊಂಡಿದ್ದೇವೆ. ಇನ್ನು 7ನೇ ಪ್ರಶ್ನೆಯನ್ನು ನೋಡೋಣ. ಚುನಾವಣೆ ಈ ಪದದ ಮೂಲ ರೂಪ ಯಾವುದು? ಎಲೈಟ್, ಬಿ ಎಲೆಕ್ಟ್, ಸಿ ಎಲಿಗೇರ್, ಡಿ ಎಲಿಗೆಂಟ್. ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಸ್ನೇಹಿತರೆ. ಚುನಾವಣೆ ಅಂತಕ್ಕಂಥ ಪದ ಇದು ಮೂಲ ಪದದ ರೂಪದಿಂದ ಇವತ್ತು ನಾವು ಎಲೆಕ್ಷನ್ ಎಂಬ ಪದವನ್ನು ಬಳಸ್ತೀವಿ. ಹಾಗಾದರೆ ಈ ಎಲೆಕ್ಷನ್ ಎಂಬ ಪದ ಬರೋದಕ್ಕೆ ಮೂಲ ಉತ್ಪತ್ತಿಯಾಗಿರ್ತಕ್ಕಂಥ ಪದ ಯಾವುದು ಅಂದರೆ ಸರಿಯಾದ ಉತ್ತರ ಎಲಿಗೇರ್. ಈ ಎಲಿಗೇರ್ ಅಂತಕ್ಕಂಥ ಪದದಿಂದ ಎಲೆಕ್ಷನ್ ಎಂಬ ಪದವನ್ನು ಉತ್ಪತ್ತಿಯಾಗಿದೆ. ಸರಿಯಾದ ಉತ್ತರ ಎಲಿಗೇರ್. ಸರಿಯಾದ ಉತ್ತರ ನಿಮ್ಮದಾಗಿದ್ದರೆ 1 ಅಂಕವನ್ನು ಹಾಕಿಕೊಳ್ಳಿ. ಇನ್ನು 8ನೇ ಪ್ರಶ್ನೆಯನ್ನು ನೋಡೋಣ. ಭಾರತದ ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರು ನೇಮಕ ಮಾಡ್ತಾರೆ? ಆಪ್ಷನ್ ಎ ಸಂಸತ್ತು, ಬಿ ಪ್ರಧಾನಮಂತ್ರಿ, ಸಿ ಮುಖ್ಯ ನ್ಯಾಯಾಧೀಶರು, ಡಿ ರಾಷ್ಟ್ರಪತಿ. ನಿಮಗೆಲ್ಲ ಗೊತ್ತೇ ಇದೆ ಅಂದ್ಕೊತೀನಿ. ನಮ್ಮ ದೇಶದ ಮಹತ್ತರವಾದ ಆಯೋಗಗಳನ್ನಾಗಲಿ ಮುಖ್ಯಸ್ಥರನ್ನಾಗಲಿ ನೇಮಕ ಮಾಡುವಂಥ ಜವಾಬ್ದಾರಿ ನಮ್ಮ ರಾಷ್ಟ್ರದ ಮೊದಲ ಪ್ರಜೆ ರಾಷ್ಟ್ರಪತಿಗಿದೆ ಅನ್ನೋ ತಮಗೆಲ್ಲ ಗೊತ್ತಿರೋ ಉತ್ತರ. ಆದ್ದರಿಂದ ಇದನ್ನೇನು ವಿವರಣೆ ಮಾಡುವ ಅವಶ್ಯಕತೆ ಇಲ್ಲ ಅಂತೀನಿ. ಭಾರತದ ಮುಖ್ಯ ಆಯೋಗಗಳಾಗಿರಲಿ, ಯಾವುದೇ ಆಯೋಗಗಳಾಗಿರಲಿ ಅಥವಾ ರಾಜ್ಯದ ಅತ್ಯುನ್ನತ ಮುಖ್ಯ ಸ್ಥಾನಗಳನ್ನು ನೇಮಕ ಮಾಡೋದು ರಾಷ್ಟ್ರಪತಿಗಳ ಕೆಲಸ ಅನ್ನೋದು ತಮಗೆಲ್ಲ ಗೊತ್ತಿದೆ. ಸೊ ಇದು ಸರಿಯಾದ ಉತ್ತರ. ಇನ್ನು 9ನೇ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಎಂಥ ಪಕ್ಷ ಪದ್ಧತಿ ಅಸ್ತಿತ್ವದಲ್ಲಿದೆ? ಆಪ್ಷನ್ ಎ ಬಹುಪಕ್ಷ ಪದ್ಧತಿ, ದ್ವಿಪಕ್ಷ ಪದ್ಧತಿ, ಏಕಪಕ್ಷ ಪದ್ಧತಿ, ತ್ರಿಪಕ್ಷ ಪದ್ಧತಿ. ಭಾರತ ಸರ್ಕಾರ ಮತ್ತು ನಮ್ಮ ಸಂವಿಧಾನದಲ್ಲಿ ನಾವು ಎಂಥ ಪಕ್ಷವನ್ನು ಅಳವಡಿಸಿಕೊಳ್ಳಬೇಕು, ಚುನಾವಣೆ ಎದುರಿಸೋದಕ್ಕೆ ಯಾವ ರೀತಿ ಪಕ್ಷ ಇರಬೇಕು. ಕೆಲವೊಂದು ರಾಷ್ಟ್ರಗಳಲ್ಲಿ ಏಕಪಕ್ಷವಿದೆ, ಕೆಲವೊಂದರಲ್ಲಿ ದ್ವಿಪಕ್ಷ ಪದ್ಧತಿ. ಉದಾಹರಣೆಗೆ ಅಮೇರಿಕಾದಲ್ಲಿ ದ್ವಿಪಕ್ಷ ಪದ್ಧತಿ ಇದೆ. ಈ ರೀತಿಯಾಗಿ ಕೆಲವೊಂದು ಪಕ್ಷಗಳಲ್ಲಿ ಕೆಲವೊಂದು ರೀತಿಯಾದಂಥ ಪಕ್ಷ ಪದ್ಧತಿಗಳನ್ನು ಅಳವಡಿಸಲ್ಲ. ಆದರೆ ಭಾರತದಲ್ಲಿ ನಾವು ಬಹುಪಕ್ಷ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀವಿ. ಯಾಕಂದರೆ ಭಾರತ ಬಹು ಜನಾಂಗ, ಬಹುಭಾಷೀಯ, ಬಹುಪ್ರಾಂತೀಯ ದೇಶವಾಗಿದ್ದರಿಂದ ಇಲ್ಲಿ ಒಂದು ಪಕ್ಷ ಎರಡು ಪಕ್ಷವನ್ನು ಮಾಡಿದರೆ ಅದು ಭ್ರಷ್ಟಾಚಾರಕ್ಕೆ ಅನುಕೂಲ ಮಾಡಿಕೊಡುತ್ತೆ ಮತ್ತು ಡಯಾರ್ಕಿ ಸಿಸ್ಟಮ್ ಅಂದರೆ ಒಂದು ನಿರಂಕುಶ ಪ್ರಭುತ್ವಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅನ್ನೋದು ಸಲುವಾಗಿ ನಮ್ಮ ಸಂವಿಧಾನ ತಜ್ಞರು ನಮ್ಮ ದೇಶಕ್ಕೆ ಬಹುಪಕ್ಷ ಪದ್ಧತಿಯನ್ನು ಜಾರಿಗೆ ತಂದಿದ್ದಾರೆ. ಆದರೆ ಭಾರತದಲ್ಲಿ ಅನೇಕ ಪಕ್ಷಗಳಿವೆ. ಸ್ಥಳೀಯ ಪಕ್ಷಗಳಾಗಿರ್ಬೋದು, ರಾಷ್ಟ್ರೀಯ ಪಕ್ಷ ಆಗಿರ್ಬೋದು, ರಾಜ್ಯ ಮಟ್ಟದ ಪಕ್ಷಗಳಾಗಿರ್ಬೋದು, ಒಟ್ಟಾರೆಯಾಗಿ ಅನೇಕ ಪಕ್ಷಗಳನ್ನು ಕೂಡಿದಂಥ ನಮ್ಮ ದೇಶ ಚುನಾವಣೆಗಳಲ್ಲಿ ಅನೇಕ ಪಕ್ಷಗಳನ್ನು ನಾವು ನೋಡ್ತೀವಿ. ಬಹುಪಕ್ಷ ಪದ್ಧತಿ ನಮ್ಮ ಸಂವಿಧಾನದ ಮೂಲ ರೂಪದಲ್ಲಿ ಅಳವಡಿಸಲಾಗಿದೆ.
ಇನ್ನು 10ನೇ ಪ್ರಶ್ನೆ, ಪಕ್ಷಾಂತರ ನಿಷೇಧ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂದಿತು? ಪಕ್ಷಾಂತರ ಕಾಯ್ದೆ ಜಾರಿಯನ್ನು ನಮ್ಮ ದೇಶದಲ್ಲಿ ಯಾವಾಗ ಜಾರಿಗೆ ತರಲಾಯಿತು? ಪಕ್ಷಾಂತರ ಕಾಯ್ದೆ ಅಂದ್ರೆ ಆಪ್ಷನನ್ನು ನೋಡೋಣ. ಏಪ್ರಿಲ್ 1, 1985, ಜೂನ್ 5, 1975, ಜನವರಿ 18, 1989, ಜೂನ್ 10, 1990. ಒಂದು ಪಕ್ಷದಲ್ಲಿ ನಿಷ್ಠೆಯಾಗಿರ್ತಕ್ಕಂಥ ಸದಸ್ಯರು ಹಣದ ಆಮಿಷ ಅಥವಾ ಇತರ ಅಧಿಕಾರದ ಆಮಿಷಕ್ಕಾಗಿ ಒಂದು ಪಕ್ಷವನ್ನು ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಮಧ್ಯಂತರದಲ್ಲಿ ಪಕ್ಷವನ್ನು ತೊರೆದು ಇನ್ನೊಂದು ಪಕ್ಷವನ್ನು ಸೇರತಕ್ಕಂಥ ಒಂದು ವ್ಯವಸ್ಥೆ ಪಕ್ಷಾಂತರ. ಈ ರೀತಿ ಪಕ್ಷವನ್ನು ಬಿಟ್ಟು ಹೋಗೋದ್ರಿಂದ ಆ ಪಕ್ಷಕ್ಕೆ ಧಕ್ಕೆ ಅಥವಾ ಇಡೀ ರಾಜಕೀಯ ವ್ಯವಸ್ಥೆಗೆ ಧಕ್ಕೆ ಆಗಿರೋದನ್ನು ಮನಗೊಂಡು ಭಾರತದ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂತು. ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರುವ ಒಂದು ನಿರ್ಧಾರ ಆಯಿತು. ಈ ಒಂದು ಸಮಯದಲ್ಲಿ ಭಾರತದ ಪ್ರಧಾನಮಂತ್ರಿಯಾಗಿ ರಾಜೀವ್ ಗಾಂಧಿ ಅವರಿದ್ದರು. ಸೊ ರಾಜೀವ್ ಗಾಂಧಿ ಅವರು ಇರುವಂಥ ಸಮಯದಲ್ಲಿ ಭಾರತ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರೋದ್ರ ಮೂಲಕ ಏಪ್ರಿಲ್ 1, 1985ರಲ್ಲಿ ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ನಾವು ಜಾರಿಗೆ ತಂದ್ವಿ. ಸರಿಯಾದ ಉತ್ತರ ಏಪ್ರಿಲ್ 1, 1985. 11ನೇ ಪ್ರಶ್ನೆ, ಯಾವ ವಿಧಿಯು ಕೇಂದ್ರ ಸೇವೆಗಳಿಗೆ ಅವಕಾಶ ಕಲ್ಪಿಸಿಕೊಟ್ಟಿದೆ? ವಿಧಿ 410, ವಿಧಿ 215, ವಿಧಿ 370, ವಿಧಿ 312. 11ನೇ ಪ್ರಶ್ನೆ, ನಮ್ಮ ಸಂವಿಧಾನದಲ್ಲಿ ಯಾವ ಒಂದು ವಿಧಿ ಆರ್ಟಿಕಲ್ ಕೇಂದ್ರದ ಸೇವೆಗಳನ್ನು ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತಕ್ಕಂಥ ತಿಳಿಸುತ್ತೆ. ಕೇಂದ್ರದಲ್ಲಿ ಸೇವೆಗಳಿರ್ತಕ್ಕಂಥ ಎಲ್ಲ ಸೇವೆಗಳನ್ನು ಮಾಡೋದಕ್ಕೆ ಈ ವಿಧಿ ನಮಗೆ ವಿವರಣೆಯನ್ನು ಕೊಡುತ್ತೆ. ಸರಿಯಾದ ಉತ್ತರ ವಿಧಿ 312 ಇದನ್ನು ನಮಗೆ ವಿವರಣೆಯನ್ನು ಕೊಡುತ್ತೆ ಸ್ನೇಹಿತರೆ. ಇನ್ನು ಪ್ರಶ್ನೆ 12 ನೋಡೋಣ. ಮತದಾನದ ಹಕ್ಕನ್ನು ಕೇವಲ ಇವರಿಗೆ ಮಾತ್ರ ನೀಡಲಾಗಿದೆ. ಯಾರಿಗೆ? ನಮ್ಮ ಭಾರತ ದೇಶದಲ್ಲಿ ಮತದಾನ ಹಕ್ಕನ್ನು ಕೇವಲ ಇವರಿಗೆ ಮಾತ್ರ ನೀಡಲಾಗಿದೆ. ಯಾರಿಗೆ? ಆಪ್ಷನ್ ಎ ಭಾರತದ ಯುವಕರಿಗೆ, ಬಿ ಭಾರತೀಯರಿಗೆ ಮತ್ತು ವಿದೇಶಿಯರಿಗೆ, ಸಿ ಭಾರತದ ಯುವ ಜನಾಂಗಕ್ಕೆ, ಡಿ ಭಾರತದ ನಾಗರಿಕರಿಗೆ. ಹಾಗಾದರೆ ಒಂದು ದೇಶದಲ್ಲಿ ಚುನಾವಣೆಯಲ್ಲಿ ಯಾರು ಭಾಗವಹಿಸಬೇಕು ಅನ್ನೋದು ಮಹತ್ವವಾದ ಪ್ರಶ್ನೆ. ಯಾಕಂದರೆ ಇದು ಆ ದೇಶದ ಸಾರ್ವಭೌಮತ್ವ ಮತ್ತು ಆ ದೇಶದ ಒಂದು ಆಂತರಿಕ ವಿಷಯವಾಗಿರೋದ್ರಿಂದ ಈ ಒಂದು ಮತದಾನ ಹಕ್ಕನ್ನು ಆ ದೇಶದ ರಾಜಕೀಯ ನಾಯಕರನ್ನು ಯಾರು ಆರಿಸಬೇಕು, ಯಾವ ಮತದಾನ ಮೂಲಕ ಯಾರಿಗೆ ನೀಡಬೇಕು ಅಂತಕ್ಕಂಥ ಚರ್ಚೆ ಪ್ರಾರಂಭವಾಯಿತು. ಅಂತಿಮವಾಗಿ ನಮ್ಮ ಸಂವಿಧಾನದ ನಿರ್ಮಾಪಕರು ಇದನ್ನು ಭಾರತದ ನಾಗರಿಕರಾದ ನಮ್ಮೆಲ್ಲರಿಗೂ ನೀಡಲಾಗಿದೆ. ಭಾರತದಲ್ಲಿ ಮತದಾನ ಹಕ್ಕು ಭಾರತದಲ್ಲಿ ವಾಸಿಸುವಂಥ ನಾಗರಿಕರಿಗೆ ನೀಡಲಾಗಿರುವಂಥ ಅಮೂಲ್ಯವಾದ ಹಕ್ಕು. ಕೇವಲ ಭಾರತ ನಾಗರಿಕರಿಗೆ ಮಾತ್ರ ಈ ಒಂದು ಮತದಾನ ಹಕ್ಕನ್ನು ನಾವು ನೀಡಲಾಗಿದೆ. 13ನೇ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಎಷ್ಟು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಲಾಗಿದೆ? 1 ಬಾರಿ, 3 ಬಾರಿ, 2 ಬಾರಿ, 6 ಬಾರಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎಮರ್ಜೆನ್ಸಿ ಪೀರಿಯಡ್ ಅಂದರೆ ನಮ್ಮ ದೇಶಕ್ಕೆ ಗಂಡಾಂತರ ಬಂದಾಗ, ವಿದೇಶಿಯ ದಾಳಿ ಆಗಿರ್ಬೋದು, ಆಂತರಿಕ ಬಿಕ್ಕಟ್ಟು ಆಗಿರ್ಬೋದು, ಅಥವಾ ಆರ್ಥಿಕ ಕುಸಿತ ಆಗಿದ್ದಂಥ ಸಮಯದಲ್ಲಿ, ಅಥವಾ ಮಹಾಮಾರಿ ರೋಗಗಳು ಬಂದಾಗ, ಅಥವಾ ರಾಷ್ಟ್ರಕ್ಕೆ ಇನ್ಯಾವುದೇ ಗಂಡಾಂತರ ಪರಿಸ್ಥಿತಿ ಬಂದಾಗ ತುರ್ತು ಪರಿಸ್ಥಿತಿಯನ್ನು ಸರ್ಕಾರ ಹೇರುತ್ತೆ. ಇದ್ರ ಮೂಲಕ ನಮಗೆ ನೀಡಲಾದಂಥ ಸಂವಿಧಾನಾತ್ಮಕ ಕೆಲವೊಂದು ಹಕ್ಕುಗಳನ್ನು, ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸಲಾಗುತ್ತದೆ. ಹಾಗಾದರೆ ಭಾರತದಲ್ಲಿ ಎಷ್ಟು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ ಅಂದರೆ ಸರಿಯಾದ ಉತ್ತರ 3 ಬಾರಿ. 3 ಬಾರಿ ಈ ರೀತಿ ಘೋಷಣೆ ಮಾಡಲಾಗಿದೆ. ಯಾವಾಗಪ್ಪ ಅಂದರೆ 1 ಬಾರಿ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿದಾಗ, 2ನೇ ಬಾರಿ ಚೀನಾ ದೇಶವು ನಮ್ಮ ದೇಶದ ಮೇಲೆ ದಾಳಿ ಮಾಡಿದಾಗ, ಮತ್ತು 3ನೇ ಬಾರಿ ಇಂದಿರಾ ಗಾಂಧಿಯವರು 1970ರಲ್ಲಿ ನಮ್ಮ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಲಾಯಿತು. ಈ ರೀತಿಯಾಗಿ ಭಾರತದಲ್ಲಿ ಇದುವರೆಗೂ 3 ಬಾರಿ ತುರ್ತು ಪರಿಸ್ಥಿತಿಯನ್ನು ನಾವು ನೋಡಿದ್ದೇವೆ. 14ನೇ ಪ್ರಶ್ನೆ, ಭಾರತದಲ್ಲಿ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 9, ಆಪ್ಷನ್ ಬಿ 7, ಆಪ್ಷನ್ ಸಿ 8, ಆಪ್ಷನ್ ಡಿ 6. ಭಾರತವು ಒಟ್ಟು ಒಕ್ಕೂಟಗಳ ಸಂಸ್ಥೆಯಾಗಿದ್ದು ಭಾರತದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಇದ್ದಾವೆ. ಹಾಗಾದರೆ ಎಷ್ಟು ಪ್ರದೇಶಗಳ ಸಂಖ್ಯೆ ಇದ್ದಾವೆ ಸ್ನೇಹಿತರೆ? ಇದುವರೆಗೂ ನಾವು ಕೇಂದ್ರಾಡಳಿತ ಪ್ರದೇಶಗಳನ್ನು 7 ಮಾತ್ರ ನೋಡಿದ್ವಿ. ಇತ್ತೀಚೆಗೆ ನಾವು 370 ಆರ್ಟಿಕಲನ್ನು ರದ್ದು ಮಾಡೋದ್ರ ಮೂಲಕ ಕೇಂದ್ರ ಸರ್ಕಾರ ಮತ್ತು ಪುನಃ 2 ಕೇಂದ್ರ ಆಡಳಿತ ಪ್ರದೇಶಗಳನ್ನು ಮಾಡಲಾಗಿದೆ. ಹಾಗಾಗಿ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಈಗ 9. ಸರಿಯಾದ ಉತ್ತರ 9. ಹಾಗಾದರೆ ಇತ್ತೀಚೆಗೆ ಆದಂಥ 2 ಕೇಂದ್ರಾಡಳಿತ ಪ್ರದೇಶ ಸಂಖ್ಯೆ ಯಾವುದು ಅಂದರೆ ಜಮ್ಮು ಮತ್ತು ಕಾಶ್ಮೀರ 1 ಮತ್ತು ಲಡಾಖ್. ಜಮ್ಮು ಮತ್ತು ಕಾಶ್ಮೀರ 1, ಜಮ್ಮು ಆ್ಯಂಡ್ ಕಾಶ್ಮೀರ 1 ಕೇಂದ್ರಾಡಳಿತ ಪ್ರದೇಶ, ಅದು 8ನೇದು. ಮತ್ತು 9ನೇದಾಗಿ ಲಡಾಖನ್ನು ನಾವು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದ್ದೀವಿ. ಹೀಗಾಗಿ ಭಾರತದಲ್ಲಿ ಒಟ್ಟು 9 ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರಸ್ತುತ ಸನ್ನಿವೇಶದಲ್ಲಿ ನಾವು ಕಾಣ್ತಾ ಇದ್ದೀವಿ. 15ನೇ ಪ್ರಶ್ನೆಯನ್ನು ನೋಡೋಣ. ಎಪಿಕ್ ಎಂದರೇನು?
ಎಪಿಕ್ ಅನ್ನೋಂಥ ಈ ಪದವನ್ನು ನೀವು ಆಗಲೇ ಓದಿದ್ದೀರಾ, ನೋಡಿದ್ದೀರಾ, ನಿಮ್ಮ ಹತ್ರನೇ ಇದೆ. ಹಾಗಾದರೆ ಎಪಿಕ್ ಎಂದರೇನು? ಆಪ್ಷನ್ ಎ ಆಹಾರ ಪಡಿತರ ಚೀಟಿ, ಬಿ ಪಾನ್ ಗುರುತಿನ ಚೀಟಿ, ಸಿ ಮತದಾರ ಗುರುತಿನ ಚೀಟಿ, ಡಿ ನಾಗರಿಕರ ಗುರುತಿನ ಚೀಟಿ. ಎಪಿಕ್ ಕಾರ್ಡ್ ಅಂತ ತಾವೆಲ್ಲ ಬಳಸ್ತಾ ಇದ್ರಿ. ಸೊ ಚುನಾವಣೆ ಬಂದ ತಕ್ಷಣ ಈ ಎಪಿಕ್ ಕಾರ್ಡ್ ಎಲ್ಲರಿಗೂ ನೆನಪಾಗುತ್ತೆ. ಆದ್ದರಿಂದ ಇದು ಎಪಿಕ್ ಕಾರ್ಡ್ ಅಂದರೆ ಬೇರೆ ಏನಲ್ಲ, ಮತದಾರನ ಗುರುತಿನ ಚೀಟಿ, ಮತದಾರರನ್ನು ಗುರುತಿಸ್ತಕ್ಕಂಥ ಕಾರ್ಡ್, ವೋಟರ್ ಕಾರ್ಡ್ ಅಂತ ನಾವು ಶಾಂಪಲ್ ಹಾಕ್ತೀವಿ. ವೋಟರ್ ಐ ಡಿ ಅಥವಾ ವೋಟರ್ ಕಾರ್ಡ್ ಅಂತ ಕರಿತೀವಿ. ವೋಟರ್ ಕಾರ್ಡ್ ಅಥವಾ ವೋಟರ್ ಐ ಡಿ ಕಾರ್ಡ್ ಅಂತ ಕರಿತೀವಿ ನಾವು. ಸೊ ಇದರ ಕನ್ನಡದ ಅರ್ಥ ಮತದಾರ ಗುರುತಿನ ಚೀಟಿ. ಇಂಗ್ಲೀಷ್ನಲ್ಲಿ ಇದನ್ನು ಎಪಿಕ್ ಅಂತ ಕರಿತೀವಿ. ಸರಿಯಾದ ಉತ್ತರಕ್ಕೆ 1 ಅಂಕವನ್ನು ಹಾಕೊಳ್ಳಿ. 14ನೇ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದ ಲೋಕಾಯುಕ್ತ ಸಂಸ್ಥೆ ಯಾವಾಗ ಜಾರಿಗೆ ಬಂದಿತು? ನಮ್ಮ ಕರ್ನಾಟಕದಲ್ಲಿ ಲೋಕಾಯುಕ್ತ ವ್ಯವಸ್ಥೆಯನ್ನು ಜಾರಿ ಮಾಡಿದ್ವಿ. ಭ್ರಷ್ಟಾಚಾರವನ್ನು ನಿಯಂತ್ರಿಸೋದಕ್ಕಾಗಿ ಈ ಒಂದು ಕಾಯ್ದೆ ಜಾರಿಗೆ ಬಂತು. ಹಾಗಾದರೆ ಯಾವ ವರ್ಷ? ಆಪ್ಷನನ್ನು ನೋಡೋಣ. 1986, 1985, 1984, 1982. ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಸ್ನೇಹಿತರೆ. ಕರ್ನಾಟಕದ ಆಡಳಿತ ವ್ಯವಸ್ಥೆಯಲ್ಲಿ, ರಾಜಕೀಯವಾಗಲಿ ಅಥವಾ ಆಡಳಿತ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರವನ್ನು ನಿಯಂತ್ರಿಸೋದಕ್ಕಾಗಿ ನಮ್ಮ ರಾಜ್ಯ ಸರ್ಕಾರ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯನ್ನು ಜಾರಿಗೆ ತಂತು 1984ರಲ್ಲಿ. 1984ರಲ್ಲಿ ಈ ಒಂದು ವ್ಯವಸ್ಥೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ಬಂತು. ಇನ್ನು 17ನೇ ಪ್ರಶ್ನೆಯನ್ನು ನೋಡೋಣ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆ ಆದ ವರ್ಷ ಯಾವುದು? ಆಪ್ಷನನ್ನು ನೋಡಿ. 2000, ಬಿ 1952, ಸಿ 1935, ಡಿ 1994. ರಾಷ್ಟ್ರೀಯ ಮಾನವ ಹಕ್ಕುಗಳನ್ನು ಯಾವಾಗ ಜಾರಿಗೆ ತರಲಾಯಿತು ನಮ್ಮ ದೇಶದಲ್ಲಿ? ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಆಯೋಗವನ್ನು ಡಿಸೆಂಬರ್ 10, 1986ರಲ್ಲಿ ಜಾರಿಗೆ ತಂದ ನಂತರ ಈ ರಾಷ್ಟ್ರೀಯ ಮಾನವ ಹಕ್ಕುಗಳನ್ನು ಎಲ್ಲ ದೇಶಗಳಲ್ಲಿ ಸ್ಥಾಪನೆ ಮಾಡತಕ್ಕಂಥ ಒಂದು ಕೂಗು ಕೇಳಿ ಬಂದಾಗ ಅಂತಿಮವಾಗಿ ಭಾರತ ದೇಶದಲ್ಲಿ ನಾವು ರಾಷ್ಟ್ರೀಯ ಮಾನವ ಹಕ್ಕುಗಳನ್ನು ನಮ್ಮ ಸಂವಿಧಾನದಲ್ಲಿ ಸೇರಿಸಿಕೊಳ್ಳುವುದಕ್ಕೆ ನಿರ್ಧಾರ ಮಾಡಿ ಮಾನವ ಹಕ್ಕುಗಳ ಆಯೋಗದ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿತು. ಅದನ್ನು 1994ರಲ್ಲಿ ನಮ್ಮ ದೇಶದಲ್ಲಿ ನಾವು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ಸ್ಥಾಪನೆ ಮಾಡಿಕೊಳ್ಳಲಾಯಿತು. 18ನೇ ಪ್ರಶ್ನೆ ನೋಡೋಣ. ಭಾರತ ಸಂವಿಧಾನದ ಯಾವ ವಿಧಿಯು ವಿದೇಶಾಂಗ ನೀತಿಯ ಬಗ್ಗೆ ತಿಳಿಸುತ್ತದೆ? ಪ್ರತಿಯೊಂದು ದೇಶವು ತಮ್ಮದೇ ಆದಂಥ ವಿದೇಶಾಂಗ ನೀತಿಯನ್ನು ಹೊಂದಿರುತ್ತವೆ. ಹಾಗಾದರೆ ಭಾರತ ಸಂವಿಧಾನದ ಯಾವ ಒಂದು ಕಾಲಮ್ ಆರ್ಟಿಕಲ್ ವಿದೇಶಾಂಗ ನೀತಿಯ ಬಗ್ಗೆ ತಿಳಿಸುತ್ತದೆ? ಆರ್ಟಿಕಲ್ 22, ವಿಧಿ 51, ವಿಧಿ 41, ವಿಧಿ 32. ಭಾರತ ಸಂವಿಧಾನದಲ್ಲಿ ವಿದೇಶಾಂಗ ವ್ಯವಹಾರ ಯಾವ ರೀತಿ ಇರಬೇಕು, ವಿದೇಶಾಂಗ ನೀತಿ ಹೇಗಿರಬೇಕು, ಅದರ ರೂಪುರೇಷಣೆ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡುವಂಥ ಒಂದು ವಿಧಿ ಇದೆ ನಮ್ಮ ಸಂವಿಧಾನ ತಿಳಿಸುತ್ತೆ. ಅದು ಆರ್ಟಿಕಲ್ 51. ಆರ್ಟಿಕಲ್ 51, ವಿಧಿ 51 ನಮಗೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತೆ ಸ್ನೇಹಿತರೆ. ರಾಷ್ಟ್ರೀಯ ಮಹಿಳಾ ಆಯೋಗ ಜಾರಿಗೆ ಬಂದ ವರ್ಷ ಯಾವುದು? ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಮಹಿಳಾ ಆಯೋಗ ಯಾವಾಗ ಜಾರಿಗೆ ಬಂತು? ಆಪ್ಷನ್ ಎ 1990, ಆಪ್ಷನ್ ಬಿ 1992, ಆಪ್ಷನ್ ಸಿ 1985, ಆಪ್ಷನ್ ಡಿ 1950. ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಸ್ನೇಹಿತರೆ. ಮಹಿಳೆಯರ ಹಕ್ಕುಗಳನ್ನು ಜಾರಿಗೆ ತರಬೇಕು, ಮಹಿಳೆಯರ ಹಕ್ಕುಗಳ ರಕ್ಷಣೆ ಮಾಡ್ಕೋಬೇಕು ಅಂಥೇಳಿ ಮಹಿಳೆಯರಿಗಾಗಿ ಒಂದು ಆಯೋಗವನ್ನು ಜಾರಿಗೆ ತರಬೇಕನ್ನೋ ಕೂಗು ಕೇಳಿಬಂತು. ಇದರ ಪ್ರತಿಫಲವಾಗಿ ನಾವು ಏನಾಯಿತು, ನಮ್ಮ ದೇಶದಲ್ಲಿ 1992ರಲ್ಲಿ ಆಪ್ಷನ್ ಬಿ 1992ರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ನಮ್ಮ ದೇಶದಲ್ಲಿ ಜಾರಿಗೆ ಮಾಡಲಾಯಿತು. ಇನ್ನು 20ನೇ ಪ್ರಶ್ನೆ ನೋಡೋಣ. ಸಾರ್ಕ್ ಸೌತ್ ಏಷ್ಯನ್ ಅಸೋಸಿಯೇಷನ್ ರೀಜನ್ ಆಫ್ ಕಮಿಟಿ ಜಾರಿಗೆ ಬಂದ ವರ್ಷ ಯಾವುದು ಅಥವಾ ಸ್ಥಾಪನೆಯಾದ ವರ್ಷ ಯಾವುದು? 8 ಡಿಸೆಂಬರ್ 1985, 7 ಜೂನ್ 1990, 3 ಡಿಸೆಂಬರ್ 1980, 5 ಆಗಸ್ಟ್ 1970. ಸಾರ್ಕ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕಮಿಟಿ ಈ ಒಟ್ಟಾರೆಯಾಗಿ ದಕ್ಷಿಣದ ಏಷ್ಯಾ ರಾಷ್ಟ್ರಗಳು ಕೂಡಿ ತಮ್ಮ ಹಿತರಕ್ಷಣೆ, ಆರ್ಥಿಕ, ಸಾಂಸ್ಕೃತಿಕ, ರಾಜಕೀಯ ಹಿತರಕ್ಷಣೆಗಾಗಿ ಮಾಡಿಕೊಂಡಂಥ ಒಕ್ಕೂಟ ಇದು. ಈ ಸಾರ್ಕ್ ಸಂಘಟನೆಯನ್ನು ಜಾರಿಗೆ ತರಲಾಯಿತು. ಡಿಸೆಂಬರ್ 8, 1985ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಡಿಸೆಂಬರ್ 8, 1985ರಲ್ಲಿ. 21ನೇ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಮತದಾರರ ಕನಿಷ್ಠ ವಯೋಮಿತಿ ಎಷ್ಟು? ತುಂಬ ಸರಳವಾಗಿದೆ ಪ್ರಶ್ನೆ ಅನ್ಕೊತೀನಿ. ಭಾರತದಲ್ಲಿ ಈಗಿನ ಮತದಾರರ ಕನಿಷ್ಠ ವಯೋಮಿತಿ ಎಷ್ಟು? ಮೊದಲಿಗೆ 21 ಇತ್ತು. ಅದನ್ನು ಸಂವಿಧಾನದ ತಿದ್ದುಪಡಿ ಮಾಡಿ 21 ವಯಸ್ಸಿನಿಂದ ಈ ವಯಸ್ಸಿಗೆ ಇಳಿಸಲಾಯಿತು. ಮೊದಲಿಗೆ ಪ್ರಾರಂಭದಲ್ಲಿ 21 ವಯಸ್ಸಿತ್ತು, ಮತದಾರರಿಗೆ ಕನಿಷ್ಠ ವಯೋಮಿತಿ 21 ಇತ್ತು. ಆದರೆ ನಂತರದ ಸಂವಿಧಾನ ತಿದ್ದುಪಡಿ ಮಾಡೋದ್ರ ಮೂಲಕ 21 ವಯಸ್ಸನ್ನು ಈ ಕೆಳಮಟ್ಟಕ್ಕೆ ಇಳಿಸಲಾಯಿತು. ಆಗೋದ್ರಿಂದ ಭಾರತದ ಈಗ ಪ್ರಸ್ತುತವಾಗಿ ಕನಿಷ್ಠ ವಯೋಮಿತಿ 18, 21ರಿಂದ 18 ವರ್ಷಕ್ಕೆ ಇಳಿಸಲಾಯಿತು. ಪ್ರಸ್ತುತ 18 ವರ್ಷದ ಆದವರಿಗೆ ಮತದಾನದ ಹಕ್ಕನ್ನು ನಮ್ಮ ದೇಶದಲ್ಲಿ ನೀಡಲಾಗುತ್ತದೆ.
22ನೇ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರಪತಿಗಳ ನಿವೃತ್ತಿ ವಯಸ್ಸು ಎಷ್ಟು? ಭಾರತದ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ರಾಷ್ಟ್ರಪತಿಯ ನಿವೃತ್ತಿ ವಯಸ್ಸು ಎಷ್ಟು? 68, 62, 65, 55. ಸರಿಯಾದ ಉತ್ತರ ಗೆಸ್ ಮಾಡ್ತೀನಿ ಅನ್ಕೊತೀನಿ. ಭಾರತದ ಪ್ರಥಮ ಮುಖ್ಯಸ್ಥ, ದೇಶದ ಮುಖ್ಯಸ್ಥ, ಭಾರತದ ಪ್ರಥಮ ಪ್ರಜೆ ಅಂತಕ್ಕಂಥ ರಾಷ್ಟ್ರಪತಿಗಳ ನಿವೃತ್ತಿ ವಯಸ್ಸನ್ನು ನಮ್ಮ ಸಂವಿಧಾನದಲ್ಲಿ 65 ಎಂದು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಮ್ಮ ರಾಷ್ಟ್ರಪತಿಗಳ ನಿವೃತ್ತಿ ವಯಸ್ಸನ್ನು ನಾವು 65 ವರ್ಷ ಅಂತೇಳಿ ನಿಗದಿಪಡಿಸಲಾಗಿದೆ. 23ನೇ ಪ್ರಶ್ನೆಯನ್ನು ನೋಡೋಣ. ಯಾವ ಸಾರ್ವತ್ರಿಕ ಚುನಾವಣೆಯಲ್ಲಿ ನಾವು ನೋಟಾ ಮಿಷನನ್ನು ಬಳಸಲಾಯಿತು? ಯಾವ ಸಾರ್ವತ್ರಿಕ ಚುನಾವಣೆಯಲ್ಲಿ ನಕಾರಾತ್ಮಕ ಮತದಾನಕ್ಕೆ, ಅಂದರೆ ಇದುವರೆಗೆ ನಾವು ಯಾವುದೋ ಒಬ್ಬ ಅಭ್ಯರ್ಥಿಯನ್ನು ಚುನಾವಣೆಯಲ್ಲಿ ಆಯ್ಕೆ ಮಾಡಬೇಕಾಗಿತ್ತು. ಆದರೆ ಈ ಒಂದು ಚುನಾವಣೆಯಿಂದ ಮತದಾರರಿಗೆ ಒಂದು ಅವಕಾಶವನ್ನು ಕೊಡಲಾಗಿದೆ. ಏನಪ್ಪ ಅಂದ್ರೆ, ಮೇಲಿನ ಯಾವ ಅಭ್ಯರ್ಥಿಯು ನನ್ನ ಆಯ್ಕೆ ಅಲ್ಲ, ಮೇಲೆ ಇರ್ತಕ್ಕಂಥ ಯಾವುದೇ ಅಭ್ಯರ್ಥಿಯನ್ನು ನಾನು ಆಯ್ಕೆ ಮಾಡಲ್ಲ. ಎಲೆಕ್ಷನ್ನಲ್ಲಿರ್ತಕ್ಕಂಥ ಯಾವುದೇ ಅಭ್ಯರ್ಥಿ ಪ್ರಾಮಾಣಿಕನಾಗಿಲ್ಲ ಅಥವಾ ಒಬ್ಬ ಸೂಕ್ತ ವ್ಯಕ್ತಿ ಅಲ್ಲ ಅಂತೇಳಿ ಮತದಾರರಿಗೆ ಅನಿಸಿದರೆ ಅವರು ಯಾರಿಗೆ ಓಟು ಹಾಕದೆ ಈ ನೋಟಾ ಬಟನನ್ನು ಒತ್ತುವ ಮೂಲಕ ನನ್ನ ಮೇಲೆ ನಿಲ್ತಕ್ಕಂಥ ಯಾವುದೇ ಅಭ್ಯರ್ಥಿಯು ನನಗೆ ಸೂಕ್ತ ಅನಿಸಿಲ್ಲ, ನನ್ನ ಆಯ್ಕೆ ಆಗಿಲ್ಲ ಅಂತೇಳಿ ನಾವು ತಿರಸ್ಕರಿಸಬಹುದು. ಈ ಒಂದು ವ್ಯವಸ್ಥೆಯನ್ನು ಯಾವ ಚುನಾವಣೆಯಲ್ಲಿ ಜಾರಿಗೆ ತಂತು? ಇದನ್ನು ನೋಟಾ ಅಂತೇಳಿ ಶಾರ್ಟ್ ಫಾರ್ಮಾಗಿ ಕರಿತೀವಿ ನಾವು. ಸೊ ಮೇಲಿನ ಯಾವ ಅಭ್ಯರ್ಥಿಯು ನಾನು ಆಯ್ಕೆ ಮಾಡೋದಿಲ್ಲ ಅಂಥೇಳಿ ಈ ಒಂದು ಬಟನನ್ನು ಒತ್ತುವ ಮೂಲಕ ನಾವು ಚುನಾವಣೆಯಲ್ಲಿ ಭಾಗವಹಿಸುವ ಒಂದು ವಿಶೇಷವಾದ ಒಂದು ಮತದಾರರಿಗೆ ಅಧಿಕಾರವನ್ನು ನೀಡಲಾಗಿದೆ. ಹಾಗಾದರೆ ಇದು ಯಾವ ಒಂದು ಚುನಾವಣೆಯಲ್ಲಿ ಅಧಿಕೃತವಾಗಿ ಜಾರಿಗೆ ಬಂತು? ಆಪ್ಷನ್ ಎ 2001, 2000, 2012 ಚುನಾವಣೆ, 2013 ಚುನಾವಣೆ. ಮತದಾರರು ಅಭ್ಯರ್ಥಿಯನ್ನು ನಿರಾಕರಿಸುವಂತಹ, ಮೇಲಿನ ಎಲ್ಲ ಅಭ್ಯರ್ಥಿಗಳನ್ನು ತಿರಸ್ಕರಿಸುವಂಥ ಈ ಒಂದು ಅಧಿಕಾರಕ್ಕೆ ನೋಟಾ ಅಂತೀವಿ. ಇದನ್ನು ಪ್ರಪ್ರಥಮ 2013 ಚುನಾವಣೆಯಲ್ಲಿ ಜಾರಿಗೆ ತರಲಾಯಿತು. 24ನೇ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಯಾವ ವಿಧಿ ವಿವರಿಸುತ್ತದೆ? ಭಾರತದಲ್ಲಿ ಈ ಕೆಳಗಿನ ಯಾವ ವಿಧಿ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ತಿಳಿಸುತ್ತದೆ? ವಿಧಿ 352, ವಿಧಿ 350, ವಿಧಿ 356, ವಿಧಿ 360. ಭಾರತದಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿ ಬಂದಾಗ ದೇಶದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರ್ಬೋದು. ಸೊ ಇದನ್ನು ನಮ್ಮ ಸಂವಿಧಾನದ ಈ ಒಂದು ಆರ್ಟಿಕಲ್ ತಿಳಿಸುತ್ತೆ. 360 ವಿಧಿ ಆರ್ಟಿಕಲ್ 360 ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡೋದಕ್ಕೆ ತಿಳಿಸಲಾಗುತ್ತದೆ. ಇನ್ನು 25ನೇ ಪ್ರಶ್ನೆಯನ್ನು ನೋಡೋಣ. ವಿಶ್ವ ಕಾರ್ಮಿಕರ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ? ಡಿಸೆಂಬರ್ 10, ಸೆಪ್ಟೆಂಬರ್ 15, ಜನವರಿ 12, ಮೇ 1. ವಿಶ್ವಾದ್ಯಂತ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರನ್ನು ಒಂದು ನೆನೆಯುವುದಕ್ಕಾಗಿ, ಕಾರ್ಮಿಕರ ಒಂದು ಶ್ರಮವನ್ನು ಗೌರವಿಸುವುದಕ್ಕಾಗಿ, ವಿಶ್ವದಾದ್ಯಂತ ಶ್ರಮಿಕರ ಒಂದು ಗೌರವ, ಬೆಲೆ, ಅವರ ಶ್ರಮದ ಒಂದು ಗೌರವವನ್ನು ಸೂಚಿಸುವುದಾಗಿ ಅವರ ಒಂದು ದಿನಾಚರಣೆಯನ್ನು ಆಚರಿಸ್ತೀವಿ. ಸೊ ಅದು ಮೇ 1. ಮೇ 1 ನಾವು ವರ್ಲ್ಡ್ ಲೇಬರ್ ಡೇ ಅಂತ, ವಿಶ್ವ ಕಾರ್ಮಿಕರ ದಿನಾಚರಣೆ ಅಂತೇಳಿ ನಾವು ಸೆಲೆಬ್ರೇಟನ್ನು ಮಾಡ್ತೀವಿ. ಸೊ ಇದು ಸರಿಯಾದ ಉತ್ತರ, 1 ಅಂಕ. 26ನೇ ಪ್ರಶ್ನೆ. ರಾಜ್ಯ ಆಡಳಿತದ ಆಡಳಿತಾತ್ಮಕ ಮುಖ್ಯಸ್ಥರು ಯಾರು? ಒಂದು ರಾಜ್ಯದಲ್ಲಿ ಆಡಳಿತವನ್ನು ನೋಡಿಕೊಳ್ತಕ್ಕಂಥ, ಆಡಳಿತದ ಒಟ್ಟಾರೆಯಾಗಿ ಅದರ ಮೇಲ್ವಿಚಾರಣೆ ಮಾಡುವಂಥ ಮುಖ್ಯಸ್ಥರು ಯಾರು? ಆಪ್ಷನ್ ಎ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಸಿ ಮುಖ್ಯ ಕಾರ್ಯದರ್ಶಿಗಳು, ಡಿ ನ್ಯಾಯಮೂರ್ತಿಗಳು. ಒಂದು ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸುಗಮವಾಗಿ ಆಡಳಿತ ಬರಬೇಕು ಮತ್ತು ಜಾರಿಗೆ ತರಬೇಕು ಮತ್ತು ಆಡಳಿತದ ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ನೋಡಿಕೊಳ್ಬೇಕು. ಅದಕ್ಕೆ ಒಬ್ಬ ಆಡಳಿತಾತ್ಮಕ ಮುಖ್ಯಸ್ಥನನ್ನು ನೇಮಕ ಮಾಡಲಾಗುತ್ತದೆ. ಆತ ರಾಜ್ಯದ ಇಡೀ ಆಡಳಿತದ ಜವಾಬ್ದಾರಿಯನ್ನು ಹೊತ್ತಿರ್ತಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಮುಖ್ಯ ಕಾರ್ಯದರ್ಶಿಗಳು, ಚೀಫ್ ಸೆಕ್ರೆಟರಿ. ಇವರು ನಮ್ಮ ಮುಖ್ಯಮಂತ್ರಿಗಳ ಬಲಗೈಯಾಗಿ ಕೆಲಸ ಮಾಡ್ತಾರೆ. ಮುಖ್ಯ ಕಾರ್ಯದರ್ಶಿ, ಚೀಫ್ ಸೆಕ್ರೆಟರಿ ಅಂತೇಳಿ ನಾವು ಕರಿತೀವಿ. ಇವ್ರನ್ನ ಈ ರಾಜ್ಯದ ಆಡಳಿತಾತ್ಮಕ ಮುಖ್ಯಸ್ಥರು ಅಂತೇಳಿ ಗುರುತಿಸಲಾಗುತ್ತದೆ. 27ನೇ ಪ್ರಶ್ನೆ. ಸಂವಿಧಾನದ 86ನೇ ತಿದ್ದುಪಡಿಯ ಮೂಲಕ ಹೊಸದಾಗಿ ಈ ವಿಧಿಯನ್ನು ಸೇರಿಸಲಾಯಿತು. ಈ ವಿಧಿಯು ಶಿಕ್ಷಣವನ್ನು ಮೂಲಭೂತ ಶಿಕ್ಷಣ ಹಕ್ಕಾಗಿ ಜಾರಿಗೆ ಮಾಡಲಾಯಿತು. RTE ರೈಟ್ ಟು ಎಜುಕೇಷನ್ ಆಗಿ ಮಾಡ್ತು. ಸಂವಿಧಾನ 86ನೇ ತಿದ್ದುಪಡಿ ಕಾಯ್ದೆ ಮಾಡೋದ್ರ ಮೂಲಕ ಈ ಹೊಸದಾದಂಥ ವಿಧಿಯನ್ನು ನಮ್ಮ ಸಂವಿಧಾನದಲ್ಲಿ ಸೇರಿಸ್ತೀವಿ. ಈ ವಿಧಿ ಶಿಕ್ಷಣವನ್ನು ಮೂಲಭೂತ ಹಕ್ಕು ಅಂತೇಳಿ ಘೋಷಣೆ ಮಾಡ್ತು. ಹಾಗಾದರೆ ಆ ವಿಧಿ ಯಾವುದು? ವಿಧಿ 45, ವಿಧಿ 20, ವಿಧಿ 18, ವಿಧಿ 21A. ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಸ್ನೇಹಿತರೆ. ಯಾವ ಒಂದು ವಿಧಿ ನಮ್ಮ ಶಿಕ್ಷಣವನ್ನು ಮೂಲಭೂತ ಹಕ್ಕು ಅಂತೇಳಿ ಘೋಷಣೆ ಮಾಡ್ತು? ಜೊತೆಗೆ ನಮ್ಮ ದೇಶದಲ್ಲಿ 2002ರಲ್ಲಿ ಇದನ್ನು RTA ಮೂಲಕ ಶಿಕ್ಷಣ ಒಂದು RTA ಸಿಸ್ಟಮನ್ನು ನಮ್ಮ ದೇಶದಲ್ಲಿ ಜಾರಿಗೆ ತಂದಿವಿ 2002ರಲ್ಲಿ. ಜೊತೆಗೆ ಶಿಕ್ಷಣವನ್ನು ಅಂದಿನಿಂದ ಕಡ್ಡಾಯ ಮತ್ತು ಮೂಲಭೂತ ಹಕ್ಕಾಗಿ ಮಾಡಿದ್ವಿ. ಅದು ಆರ್ಟಿಕಲ್ ವಿಧಿ 21A.
ಸಂವಿಧಾನದ 86ನೇ ತಿದ್ದುಪಡಿ ಕಾಯ್ದೆ ಮೂಲಕ ಈ ಒಂದು ಹೊಸ ವಿಧಿಯನ್ನು ಸೇರಿಸಿದ್ವಿ. ಈ ವಿಧಿ 21A ಆಗಿದೆ. ಇದರ ಮೂಲಕ ಶಿಕ್ಷಣ ಎಂದು ಬರೀ ಒಂದು ಹಕ್ಕಲ್ಲ, ಅದು ಮೂಲಭೂತ ಮಗುವಿನ ಹಕ್ಕು ಆಗಿ 2002ರಿಂದ ಜಾರಿಗೆ ಬಂದಿದೆ. 28ನೇ ಪ್ರಶ್ನೆ, ಜೈ ಜವಾನ್ ಜೈ ಕಿಸಾನ್ ಈ ಘೋಷಣೆ ಮಾಡಿದವರು ಯಾರು? ಈ ಘೋಷಣೆಯನ್ನು ನೀಡಿದವ ಮಹಾನ್ ವ್ಯಕ್ತಿ ಯಾರು? ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಬಿ ಅಟಲ್ ಬಿಹಾರಿ ವಾಜಪೇಯಿ, ಸಿ ಸುಭಾಷ್ ಚಂದ್ರ ಬೋಸ್, ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಸರಿಯಾದ ಉತ್ತರ ತಮಗೆಲ್ಲ ಗೊತ್ತು ಅಂತ ಅಂದ್ಕೊತೀನಿ, ಅದಕ್ಕೆ ಅಡ್ವಾನ್ಸ್ ಆಗಿ ನಿಮಗೆ 1 ಅಂಕವನ್ನು ಕೊಡ್ತಾಯಿದ್ದೀನಿ. ಜೈ ಜವಾನ್ ಜೈ ಕಿಸಾನ್ ಈ ಘೋಷಣೆ ನೀಡಿದಂಥ ಮಹಾನ್ ದೇಶಭಕ್ತ ಹಾಗೂ ದೇಶದ ಶ್ರೇಷ್ಠ ಪ್ರಾಮಾಣಿಕ ಪ್ರಧಾನಮಂತ್ರಿ ಅಂಥೇಳಿ ನಾವು ಗುರುತಿಸ್ತೀವಿ ಇವತ್ತಿಗೂ ಕೂಡ. ಆ ಮಹಾನ್ ಚೇತನವೇ ಲಾಲ್ ಬಹದ್ದೂರ್ ಶಾಸ್ತ್ರಿ. ಜೈ ಜವಾನ್ ಜೈ ಕಿಸಾನ್, ನಮ್ಮ ದೇಶದ ಸೈನ್ಯಕ್ಕೂ ಜೈ ಅಂಥೇಳಿ ಮತ್ತು ನಮ್ಮ ದೇಶಕ್ಕೆ ಅನ್ನ ನೀಡ್ತಕ್ಕಂಥ ರೈತನಿಗೂ ಕೂಡ ಜೈ ಕಿಸಾನ್ ಅಂಥೇಳಿ ಘೋಷಣೆ ಮಾಡೋದ್ರ ಮೂಲಕ ಅವರಲ್ಲಿ ಸ್ಫೂರ್ತಿ ಚಿಲುಮೆಯನ್ನು ತುಂಬಿದಂಥ ದೇಶ ಪ್ರಖ್ಯಾತ ಪ್ರಾಮಾಣಿಕ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಸರಿಯಾದ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ. 29ನೇ ಪ್ರಶ್ನೆಯನ್ನು ನೋಡೋಣ. ಭಾರತದ ಸಂವಿಧಾನ ಶಿಲ್ಪಿ ಯಾರು? ಭಾರತದ ಸಂವಿಧಾನ ರಚನಾಕಾರ ಯಾರು? ಅದರ ಪಿತಾಮಹ ಯಾರು? ಆಪ್ಷನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಬಾಬು, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ, ಡಾಕ್ಟರ್ ಜಾಕಿರ್ ಹುಸೇನ್, ಡಾಕ್ಟರ್ BR ಅಂಬೇಡ್ಕರ್. ಭಾರತ ಸಂವಿಧಾನವನ್ನು ಮಾದರಿ ಸಂವಿಧಾನವಾಗಿ ಜಗತ್ತಿನ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ನಮ್ಮ ದೇಶದ ಸಂವಿಧಾನದ ಶಿಲ್ಪಿ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಇದಕ್ಕೇನು ವಿಶೇಷವಾದ ಎಕ್ಸ್ಪ್ಲನೇಷನ್ ಕೊಡೋದು ಬೇಡ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಮುಂದಿನ ಕೊನೆಯ ಪ್ರಶ್ನೆ, ಭಾರತದ ರಾಷ್ಟ್ರಪತಿ ಈ ರೀತಿಯಾಗಿ ನಮ್ಮ ದೇಶದ ಆಯ್ಕೆ ಆಗುತ್ತಾರೆ. ಹಾಗಾಗಿ ನಮ್ಮ ದೇಶಕ್ಕೆ ರಾಷ್ಟ್ರಪತಿ ಯಾವ ರೀತಿಯಾಗಿ ಆಯ್ಕೆ ಆಗುತ್ತಾರೆ? ಆಪ್ಷನ್ ಎ ಪ್ರತ್ಯಕ್ಷ ಚುನಾವಣೆ, ಆಪ್ಷನ್ ಬಿ ಪರೋಕ್ಷ ಚುನಾವಣೆ, ಸಿ ಸಂಸತ್ತಿನಿಂದ ಆಯ್ಕೆ, ಡಿ ನೇರವಾಗಿ ಆಯ್ಕೆ. ನಮ್ಮ ದೇಶದಲ್ಲಿ ನಮ್ಮ ರಾಷ್ಟ್ರಪತಿಯನ್ನು ಯಾವ ರೀತಿ ನಾವು ಆಯ್ಕೆ ಮಾಡ್ಕೊಳ್ತೀವಿ ಸ್ನೇಹಿತರೆ? ಯಾವ ರೀತಿಯಾದಂಥ ರೀತಿಯಲ್ಲಿ ನಮ್ಮ ರಾಷ್ಟ್ರಪತಿ ಆಯ್ಕೆ ಆಗ್ತಾರೆ? ಭಾಳ ಪ್ರಮುಖವಾದ ಪ್ರಶ್ನೆ, ಎಲ್ಲ ಪರೀಕ್ಷೆಗಳಲ್ಲಿ ಇದನ್ನು ಕೇಳಾಗುತ್ತೆ. ನಮ್ಮ ದೇಶದಲ್ಲಿ ರಾಷ್ಟ್ರಪತಿಯನ್ನು ನಾವು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತೀವಿ. ಪರೋಕ್ಷ ಚುನಾವಣೆ ಮೂಲಕ ನಮ್ಮ ದೇಶದ ಸಂಸತ್ತುಗಳು, ರಾಜ್ಯಸಭೆಯ ಸದಸ್ಯರು ಮತ್ತು ಎಲ್ಲ ವಿಧಾನಸಭೆಗಳ ಸದಸ್ಯರು, ಒಟ್ಟಾರೆಯಾಗಿ ಇದು ಎಲೆಕ್ಟ್ರೋ ಕಾಲೇಜ್ ಅಂತ ಕರಿತೀವಿ. ಎಲೆಕ್ಟ್ರೋ ಕಾಲೇಜ್ ಅಂದರೆ ಭಾರತ ಸಂಸತ್ತಿನ ಸದಸ್ಯರು ಮತ್ತು ರಾಜ್ಯಸಭೆಯ ಸದಸ್ಯರು ಮತ್ತು ಎಲ್ಲ ರಾಜ್ಯದ ವಿಧಾನಸಭೆಯ ಸದಸ್ಯರುಗಳು ಸೇರಿ ನಮ್ಮ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಅವರು ಮತದಾನ ಮೂಲಕ ಅದು ಪರೋಕ್ಷ ಚುನಾವಣೆ ಆಗುತ್ತೆ. ನೇರವಾಗಿ ನಾವು ಮತದಾನ ಮಾಡದೆ ನಮ್ಮಿಂದ ಆಯ್ಕೆ ಆದಂಥ ಸಂಸದರು ಸದಸ್ಯರಿಂದ ನಮ್ಮ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡೋದ್ರ ಮೂಲಕ ಪರೋಕ್ಷ ಚುನಾವಣೆ ಮೂಲಕ ನಮ್ಮ ರಾಷ್ಟ್ರದ ನಾಯಕರನ್ನು ಪ್ರಧಾನ ಹುದ್ದೆಯಲ್ಲಿರ್ತಕ್ಕಂಥ ರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡುವಂಥ ಒಂದು ವ್ಯವಸ್ಥೆ ಅದು ಪರೋಕ್ಷ ಚುನಾವಣೆ ಆಗಿರುತ್ತದೆ. ಸ್ನೇಹಿತರೆ ಇದುವರೆಯಾಗಿ ಒಟ್ಟಾರೆಯಾಗಿ ನಾವು 30 ಪ್ರಶ್ನೆಗಳನ್ನು ನಮ್ಮ ಭಾರತದ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ವಿ. ಈ ಒಟ್ಟಾರೆ 30 ಪ್ರಶ್ನೆಗಳಲ್ಲಿ ತಾವು ಎಷ್ಟು ಸರಿಯಾದ ಉತ್ತರವನ್ನು ಗೆಸ್ ಮಾಡಿದಿರಿ ಮತ್ತು ಎಷ್ಟು ಅಂಕಗಳನ್ನು ಪಡೆದ್ರಿ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಜೊತೆಗೆ ಈ ವಿಡಿಯೋನ ತಾವು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ, ತಮ್ಮ ಸ್ನೇಹಿತರಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅವರು ಕೂಡ ಈ ಒಂದು ಪ್ರಶ್ನೆಗಳನ್ನು ಪಡೆಯುವ ಯೋಜನೆ ಓದಿ ಅಭ್ಯಾಸ ಮಾಡೋದಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ, ಇದುವರೆಗೆ ನಮ್ಮ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶುಭವನ್ನು ಕೋರ್ತೀನಿ. ಆಲ್ ದ ಬೆಸ್ಟ್.